ಪಾರನಹಳ್ಳಿ ಪಂಚಾಯಿತಿ KGF ನಗರ ಭಾಗಕ್ಕೆ ಹೊಂದ್ಕೊಂಡಿರುವಂಥ ಗ್ರಾಮ ಪಂಚಾಯಿತಿ ಪಾರನಹಳ್ಳಿ. ಅದಕ್ಕೆ ರಸ್ತೆಗಳ ಅವಶ್ಯಕತೆ ಏನೇನು ಕೊಟ್ಟಿದ್ದಾರೋ ಅದಕ್ಕೆ ಮೀರಿ ನಾವು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಅದಾದಮೇಲೆ ಎಷ್ಟು ಊರಲ್ಲಿ ಕುಡಿಯೋ ನೀರಿನ ಘಟಕ ಕೇಳಿದಾರಲ್ಲ, 50 ಮನೆಯಲ್ಲಿ 20 ಮನೆಯಲ್ಲಿ 100 ಮನೆಯಲ್ಲಿ ಆ ಪಂಚಾಯಿತಿಗೆ ಆದ್ಯತೆ ಮೇಲೆ ಫಿಲ್ಟರ್ಸ್ ಹಾಕ್ಕೊಟ್ಟಿದ್ದೀವಿ. ಕುಡಿಯೋ ನೀರಿನ ಘಟಕಗಳೆಲ್ಲ ಕಡೆನೂ 12,50,000 ಅಷ್ಟು ಇದರದ್ದೇ ಹಾಕಿದ್ದೀವಿ. ಯಾವುದು ಚಿಕ್ಕದು ಪರವಾಗಿಲ್ಲ, ಇಲ್ಲಿ ಕಡಿಮೆ ಜನ ಇದ್ದಾರೆ ಅಂತ ಅದನ್ನು ಯಾಮಾರಿ ಕೂಡ ನಾವು ಕ್ವಾಲಿಟಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ. ಫಿಲ್ಟರ್ಸ್ ಅವ್ರು ಕೇಳಿದ್ದು ಒಂದು ಊರಲ್ಲಿ ನಿಧಾನ ಹಾಕಿದ್ರು ಪರವಾಗಿಲ್ಲ, ಆ ಕ್ವಾಲಿಟಿ ಸಿಸ್ಟಮ್ನೇ ನಾವು ಇನ್ಸ್ಟಾಲ್ ಮಾಡಬೇಕು. ಅದು 5 ವರ್ಷ ಮೇಂಟೆನೆನ್ಸ್ ಕಂಪ್ನಿಯವರೇ ಮಾಡಬೇಕು ಯಾವತ್ತೂ. ಮತ್ತು ಆ ಭಾಗದಲ್ಲಿರುವಂಥ ಗ್ರಾಮಸ್ಥರು ಸ್ಥಳೀಯರಿಗೆ ಸಮಸ್ಯೆ ಆಗಬಾರ್ದು ಅಂತ ದೂರದೃಷ್ಟಿ ಇಟ್ಕೊಂಡು ಫಿಲ್ಟ್ರ್ ಹಾಕಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಹೊರಟೋದ್ರೆ 6 ತಿಂಗಳು ಕೆಲಸ ಮಾಡಿ ಮತ್ತು 5 ವರ್ಷ ಹಾಗೆ ಒದ್ದಾಡ್ತಾ ಇರ್ತಾರೆ. ಒಂದು ಸತಿ ಅಭ್ಯಾಸ ಆಗಿರ್ತಾರೆ ಕುಡಿಯೋ ನೀರು, ಫಿಲ್ಟ್ರ್ ನೀರು ಕುಡಿಯೋ ಅಂಥದ್ದು, ಮತ್ತೆ ಒದ್ದಾಡ್ತಾರೆ ಬೇರೆ ಊರುಗಳಿಗೆ ಹೋಗುವಂಥದ್ದು. ಅಂಥವೆಲ್ಲ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ನಾವು ಪರಿಗಣನೆಗೆ ತಗೊಂಡು ಅದಾದಮೇಲೆ ಯಾರು ನಮಗೆ ಇನ್ಸ್ಟಾಲೇಷನ್ ಮಾಡ್ತಾರೆ 5 ಇಯರ್ಸ್ ಅವ್ರದ್ದೇ ಮೇಂಟೆನೆನ್ಸ್ ಇರಬೇಕು. ಎವ್ರಿ 3 ಮಂತ್ಸ್ ಬಂದು ಆ ಸಿಸ್ಟಮ್ಸ್ನ ಬ್ಯಾಕ್ ವಾಟ್ರ್ ಮಾಡುವಂಥದ್ದು, ಸ್ಯಾಂಡ್ ಕ್ಲೀನಿಂಗ್ ಮಾಡುವಂಥದ್ದು, ಕಾರ್ಬನ್ನ ಮತ್ತೆ ಅದನ್ನು ಚೆಕ್ ಮಾಡುವಂಥದ್ದು, ಮತ್ತು ಮೆಂಬ್ರೆನ್ಸು 3-4-5 ಸಿಸ್ಟಮಲ್ಲಿ ನೀರು ಫಿಲ್ಟ್ರ್ ಆಗುತ್ತೆ. ಫಸ್ಟ್ ಸ್ಯಾಂಡ್ಗೆ ಹೋಗುತ್ತೆ, ಆಮೇಲೆ ಕಾರ್ಬನ್ದು ಒಂದು ಇದಿದೆ ಆ ಸಿಸ್ಟಮ್ಗೆ ಹೋಗುತ್ತೆ, ಮೆಂಬ್ರೆನ್ಸ್ಗೆ ಹೋಗುತ್ತೆ, ಅದಾದಮೇಲೆ ನೀರು ಬರೋದು ಎಂಡಾಗಿ. ಸೊ ಈ ಸಿಸ್ಟಮ್ನೆಲ್ಲ ಪಾಸ್ ಆಗುವಂಥದ್ದು ಇದು. ಮತ್ತು ಇದು ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತಂದರೆ ಅವರಲ್ಲಿ ನಾವು ಆ ಟೆಸ್ಟ್ ರಿಪೋರ್ಟ್ಸ್ನ ಕೇಳಿದ್ದೀವಿ. ಲಾಂಗ್ ಟರ್ಮಲ್ಲಿ ಏನೇನು ಹೆಲ್ತ್ ಇಶ್ಯೂಸ್ನ ಇದು ಒಳ್ಳೆಯ ರೀತಿ ಈ ನೀರು ಕುಡಿಯೋದ್ರಿಂದ ಬೋನ್ಸ್ ಯಾಕೆ ಇದಾಗಲ್ಲ, ಟೊಳ್ಳಾಗಲ್ಲ, ಏನೇನು ಥರ ಹೆಲ್ದಿ ಮೆಷರ್ಸ್ ಏನಿದೆ ನೀವು ಅದ್ರ ಬಗ್ಗೆ ನಮಗೆ ರಿಪೋರ್ಟ್ ಕೊಡಬೇಕು, ಸ್ಟಡಿ ರಿಪೋರ್ಟ್ ಕೊಡಬೇಕು. ನಿಮ್ದು ಯಾರ್ಯಾರು ಯೂಸ್ ಮಾಡಿದ್ದಾರೆ, ನಿಮ್ಮ ಕಂಪ್ನಿ ಬ್ರ್ಯಾಂಡ್ನ ಯಾರು ಯೂಸ್ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಯೂಸ್ ಮಾಡಿದ್ದಾರೆ, ನೀವೊಂದು ಸ್ಟಡಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೀವಿ. ಸುಮ್ಮನೆ ಅವ್ರನ್ನ ಬಿಟ್ಟಿಲ್ಲ. ಎಲ್ಲ ಜಾಗದಲ್ಲಿ ಫಿಲ್ಟ್ರ್ ಕೇಳಿದ್ರು 5 ಲಕ್ಷದ್ದು 6 ಲಕ್ಷದ್ದು 7 ಲಕ್ಷದ್ದು ಹಾಕ್ಬಿಟ್ಟು ಹೋಗೋಣ ಅಂತ ಆಗಲಿಲ್ಲ. ಹಾಕಿದ್ದೀನಿ, ನಾವಿರಲಿ ಇಲ್ಲದೆ ಹೋಗಲಿ ಆ ಕೆಲಸ ಅಲ್ಲಿ ಕಾಣಬೇಕು ಶಾಶ್ವತವಾಗಿ ಅನ್ನೋ ದೂರದೃಷ್ಟಿಯಿಂದ ಮಾಡಿದ್ದೀವಿ. ಅವರೇ 5 ವರ್ಷ ಮೇಂಟೈನ್ ಮಾಡಿ ಆದಮೇಲೆ 5 ವರ್ಷ ಆದಮೇಲೆ ಮತ್ತೆ ಅವ್ರನ್ನೋ ಅಥವಾ ಪಂಚಾಯತಿಯವರು ಅವ್ರ ಇತಿಮಿತಿಯಲ್ಲಿ ಅದು ಮೇಂಟೈನ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ವರ್ಷಗಳ ಹಿಂದೆ ಓಡಾಡೋದೆ. ಇಲ್ಲಾಂದರೆ ಅಲ್ಲಿ ಫಿಲ್ಟ್ರ್ ಇರ್ತಾಯಿತ್ತು, ಕೆಲಸ ಆಗ್ತಾ ಇರಲಿಲ್ಲ, ಮಿಷಿನರಿ ಇರ್ತಾಯಿತ್ತು, ಆದರೆ ಅದು ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿರ್ತಾ ಇರಲಿಲ್ಲ. ಎಲ್ಲ ಥರ ಸಮಸ್ಯೆ ನೋಡಿಕೊಂಡು ಸ್ವಲ್ಪ ನಿಧಾನ ಆದರೂ ಆ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ಮಿಷಿನ್ಸ್ನೇ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಅದ್ರದ್ದು ಉಪಯೋಗ ಎಲ್ಲ ಹಳ್ಳಿಗಳಲ್ಲಿ ಅಂದ್ಬಿಟ್ಟು ಎಂಥದೋ ಫಿಲ್ಟ್ರ್ ಹಾಕೋದು, ಹಳ್ಳಿಗಳಲ್ಲಿ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಕಂಪನಿ ಹಾಕೋದು ಆ ಥರ ಮಾಡಲೇ ಇಲ್ಲ. ಎಲ್ಲ ಕಡೆ ನಗರ ಭಾಗ ಆಗಲಿ ಗ್ರಾಮೀಣ ಭಾಗ ಆಗಲಿ ಒಂದೇ ರೀತಿಯ ಸಿಸ್ಟಮ್ನ ಇನ್ಸ್ಟಾಲೇಷನ್ನ ಮಾಡಿದ್ದೀವಿ. ಅದೇ ಕ್ವಾಲಿಟಿ ನೀರೇ ಕೊಡುತ್ತೆ ಅವ್ರಿಗೆ. ಲಾಂಗ್ ಟರ್ಮಲ್ಲಿ ಸಮಸ್ಯೆ ಬರಬಾರ್ದು. ಆ ಕೆಪಾಸಿಟಿ ಕೂಡ ಅಷ್ಟೇ, ಇವರಿಗೆ ಬೋರ್ವೆಲ್ ವಾಟ್ರ್ ಇದರಲ್ಲಿ 5,000 ಲೀಟ್ರು ಕೆಪಾಸಿಟಿ, ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಪ್ರತಿ 1 ಅವರ್ಗೆ 1-1.5 ಗಂಟೆಗೆ 2,000 ಲೀಟ್ರ್ ಫಿಲ್ಟ್ರ್ ಆಗುತ್ತೆ. ಒಂದು ಊರಿಗೆ 2,000 ಲೀಟ್ರು ಒಂದು ದಿನದಲ್ಲಿ ಅವಶ್ಯಕತೆ ಇರಲ್ಲ. ಆದರೂ ಅಂಥ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ನೇ ನಾವಿಲ್ಲಿ ಪ್ರಪೋಸ್ ಮಾಡಿರೋವಂಥದ್ದು ಕೂಡ ಕೇಳಿದ್ದಾರೆ ಮುಖಂಡರು. ಈ ಭಾಗದಲ್ಲಿ ಮುಖಂಡರು ಯಾರ್ಯಾರಿದ್ರು ಅವರು ಐಮಾಸ್ ಲೈಟ್ ಕೊಡಿ, ಕುಡಿಯೋ ನೀರಿನ ಘಟಕ ಮಾಡಿ, ಎಲ್ಲೆಲ್ಲಿ ರಸ್ತೆಗಳ ಅವಶ್ಯಕತೆ ಇದೆ ಅಂತ ಬೇಡಿಕೆಗಳಿಟ್ಟಾಗ, ಮನೆಗಳು ಕೇಳಿದಾಗ ಸರ್ಕಾರಿ ಮನೆಗಳು ಎಷ್ಟೆಷ್ಟು ಆಗುತ್ತೆ ನನ್ನ ಹಂತದಲ್ಲಿ ಸ್ಪಂದಿಸ್ತಾ ಬಂದಿದ್ದೀನಿ. ಅವರು ಕೂಡ ಮುತುವರ್ಜಿಯಿಂದ ಹಳ್ಳಿಗಳಲ್ಲಿ ಕುತ್ಕೊಂಡಾಗ ಅಲ್ಲಿನ ಸಮಸ್ಯೆ ಏನು, ಆ ಊರಿಗೆ ಏನು ಅವಶ್ಯಕತೆ ಇದೆ, ಏನಕ್ಕೆ ಆದ್ಯತೆ ಕೊಡಬೇಕು ಅಂತ ಯಾರು ಬೆಳಗ್ಗೆ ಇದ್ದರೆ ಅವ್ರ ಮಧ್ಯೆ ಇರ್ತಾರೆ, ಅವರಿಗೆ ಮಾತ್ರ ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳು ಅರ್ಥ ಆಗುತ್ತೆ. ಅದ್ರ ಮುಖಾಂತರ ಈ ಕೆಲಸಗಳನ್ನು ಹರಿಸೋವಂಥದ್ರಲ್ಲಿ ಇವರು ಪಾರನಹಳ್ಳಿ ಪಂಚಾಯತಿಯವರು ಒಂದು ಸ್ವಲ್ಪ ಎಲ್ಲರಿಗಿಂತ ಜಾಸ್ತಿ ಮುತುವರ್ಜಿಯಿಂದ ಕೆಲಸ ತಗೊಳ್ಳೋ ಅಂಥವರೇ ಇದ್ದಾರೆ. ಕೆಲಸ ತಗೊಳ್ಳೋ ಅಂಥವ್ರು, ಬಿಡದೆ ಕೆಲಸ ತಗೊಳ್ಳೋ ಅಂಥವ್ರು ಅವರು. ಮೇಡಮ್, ಈಗ ಕಸ ವಿಲೇವಾರಿ ಇಂಪಾರ್ಟೆಂಟ್ ಕಸ ವಿಲೇವಾರಿಗೂ ಪಾರನಹಳ್ಳಿಯಲ್ಲಿ ಗ್ರಾಮಸ್ಥರು ಒಂದೇ ಹೋರಾಟ. ನಮ್ಮ ಏನು ನಗರಸಭೆ ತ್ಯಾಜ್ಯ ವಿಲೇವಾರಿ ಘಟಕ ಇದೆ ಆ ಇದರಿಂದ ಇಲ್ಲಿವರೆಗೂ ಸ್ಮೆಲ್ಸ್ ಬರುತ್ತೆ, ನಾವು ವಾಸ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಸುಬ್ಬಣ್ಣವರೆಲ್ಲ ಹೋರಾಟಗಳೆಲ್ಲ ಮಾಡಿದ್ದಾರೆ. ನಿಮಿಷ ಹಿಂದೆ ನಮ್ಮಲ್ಲಿ ಸೆಲ್ವಮಣಿ ಅಂತ DC ಅವರಿದ್ರು. ಈಗ ಅವರು ಅದೇ ಸಿಸ್ಟಮ್ಗೆ STP ಟ್ಯಾಂಕ್ಸ್ ಎಲ್ಲಿದೆ, UGD ಕನೆಕ್ಷನ್ಸ್ದು ಆ ಮೇನ್ ಮೇಂಟೈನ್ ಮಾಡೋ ಅಂತ DM ಆಗಿದ್ದಾರೆ.
ಅವ್ರೀಗ ಅವರು ಅದನ್ನ ನೋಡುವಂಥದ್ದು. ಹಿಂದೆ ನಮ್ಮ KGF ಅಲ್ಲಿ ನಮ್ಮ 150 ವರ್ಷದ ಚರಿತ್ರೆಯಲ್ಲಿ ನಾವು UGD ಸಿಸ್ಟಮ್ನೇ ಮಾಡಿಲ್ಲ. 70 ವರ್ಷಗಳಾದ್ಮೇಲೆ ಸ್ವತಂತ್ರ ಬಂದು 70 ವರ್ಷಗಳಾದ್ಮೇಲೆ ಫಸ್ಟ್ ಟೈಮ್ KGF ಅಲ್ಲಿ 70 ಕಿಲೋಮೀಟ್ರ್ UGD ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತೀವಿ. ಆ ಸಿಸ್ಟಮ್ನ ಮತ್ತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಅವರು ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಅದನ್ನು ಮಾಡಿರಲಿಲ್ಲ. ಯಾರಿಗೆ 70 ಕಿಲೋಮೀಟರ್ಸು ಪೈಪ್ಲೈನು ಅಥವಾ UGD ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಮನೆಗಳದ್ದು ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಟ್ಟು STP ಟ್ಯಾಂಕ್ಸ್ ಅಂತಿರುತ್ತೆ, ಅದನ್ನು ರನ್ ಮಾಡಬೇಕಾಗಿರುತ್ತೆ. ಆ ಪ್ರೊಸೀಜರ್ಸ್ನ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುವಂಥ ಟೆಕ್ನಿಷಿಯನ್ನ ಇಟ್ಟು ಆ ಕೆಲಸ ತಗೊಂಡಿಲ್ಲ. ಟ್ರೈನಿಂಗ್ ಟೆಕ್ನಿಷಿಯನ್ಸ್ ಅವಶ್ಯಕತೆ ಇರುತ್ತೆ. ಒಬ್ಬ ರಿಸೋರ್ಸ್ ಪರ್ಸನ್ ಇರ್ತಾನೆ, UGD STP ಟ್ಯಾಂಕ್ಸ್ನ ಲಿಂಕ್ ಮಾಡೋದು, ಮತ್ತು ಅದನ್ನು ಯಾವ ಥರ ಬೇರೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿರೋನಿಗೆ ಮಾತ್ರ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಅಂಥದ್ದು ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಹಂಗಂದ್ಬಿಟ್ಟು ಕಸಾನ ಎಲ್ಲ ಬೆಂಗಳೂರಂಥ ಜಾಗದಲ್ಲಿ ಇಲ್ಲಾದರೂ ಜಾಗ ಇದೆ, KGF ಅಲ್ಲಿ ಮೈನಿಂಗ್ ಏರಿಯಲ್ಲಿ ಜಾಗ ಇದೆ, ಹಳ್ಳಿಗಳಲ್ಲಿ ಜಾಗ ಇದೆ. ಕಸ ಆ ಊರದ್ದು 10 ಹಳ್ಳಿದು ಅಲ್ಲಿನ ತ್ಯಾಜ್ಯನ ಅದೇ ಹಳ್ಳಿಗಳಲ್ಲೇ ಅವ್ರಿಗೆ ಬೇಕಾಗಿರುವಂಥ ಜಾಗದಲ್ಲಿ 10 ಹಳ್ಳಿದು ಕಸನ ಅಂದರೆ ವೇಸ್ಟ್ನ ಸಪ್ರೇಟ್ ಮಾಡುವಂಥದ್ದು, ವೆಟ್ ವೇಸ್ಟು ಡ್ರೈ ವೇಸ್ಟ್ ಮಾಡಿ ಅಲ್ಲಿಂದೇ ಕಸನ ಗೊಬ್ಬರ ಮಾಡುವಂಥ ಸಿಸ್ಟಮ್ನ ಮಾಡಿದ್ದಾರೆ. ಅದನ್ನು ಸ್ಮೆಲ್ ಆಗಿ ಇನ್ನೊಂದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವ್ಯವಸ್ಥೆಗೆ ತರಬೇಕು ಅನ್ನುವಂಥ ಉದ್ದೇಶ ಅಲ್ಲ. ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ. ಮಾಡೋದಕ್ಕೆ ಅವ್ರು ಟ್ರೈನಿಂಗ್ ಆಗಿಲ್ಲ. ಟೆಕ್ನಿಕಲ್ ಪರ್ಸನ್ನ ಕರೆದು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಪಂಚಾಯಿತಿಯಲ್ಲಿ ಸಮಸ್ಯೆ ಅಲ್ಲ ಅಥವಾ ನಗರಸಭೆದು ಅಲ್ಲ, ಅದಕ್ಕೆ ಸರಿಯಾಗಿರುವಂಥ ಒಬ್ಬ ಅಧಿಕಾರಿ ಇರ್ತಾನೆ, ರಿಸೋರ್ಸ್ ಪರ್ಸನ್, ಅವನದು ಕೆಲಸ ಮಾಡಿಸ್ಕೊಂಡಿಲ್ಲ ಅಂತ ನಾನು ಹೇಳ್ತೀನಿ. ಅವರಿಂದ ಕೆಲಸ ತಗೋಬೇಕಾಗಿತ್ತು. ಅದಕ್ಕೂ ಹತ್ತತ್ರ 2-3 ಕೋಟಿವರೆಗೂ ಖರ್ಚಾಗಿದೆ. ಆ ಜಾಗ ಅಲ್ಲಿ ಆ ಸಿಸ್ಟಮ್ನ ತರೋದಕ್ಕೋಸ್ಕರ ಕನೆಕ್ಟಿವಿಟಿ ಮಾಡುವಾಗ, ಇಂಡಿವಿಜುವಲ್ ಹೌಸಸ್ದು ಕನೆಕ್ಷನ್ಸ್ ಮಾಡುವಾಗ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಬಗೆಹರಿಸ್ಬೇಕು. ಅದರ ಸೂಕ್ತವಾಗಿರುವಂಥ ಅಧಿಕಾರಿಗಳಿಗೆ ಹೇಳಬೇಕು. ಭಾಗದಲ್ಲಿ ನಾನು ಇರೋದ್ರಲ್ಲಿ 100 RO ಪ್ಲಾಂಟ್ಸ್ನ ಹಾಕಬೇಕು. ಒಂದು ವಾರ್ಡ್ಗೆ 3ರಿಂದ 4 ಹಾಕಿದ್ರು, 100 ಹಾಕಿದ್ರು ಸಾಕಾಗಲ್ಲ. ಇವತ್ತುವರೆಗೂ ಕಡಿಮೆನೇ ಹಾಕಿದ್ದೀವಿ. ಒಂದು 10 ವಾರ್ಡ್ ನಾನು ಮಾತ್ರ ಗುರುತಿಸಿದ್ದೀನಿ. 35 ವಾರ್ಡಲ್ಲೂ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. 35 ವಾರ್ಡ್ಸ್ ಕುಡಿಯೋ ನೀರನ್ನ ಕೊಡಲೇಬೇಕಾಗುತ್ತೆ. ಅದು ನಮ್ಮ ಫಸ್ಟ್ನೇ ಆದ್ಯತೆ ಆಗಿರಬೇಕು. ಅದಾದಮೇಲೆ ಗ್ರಾಮೀಣ ಭಾಗದಲ್ಲಿ ಹಿಂದೆ ಯಾರ್ಯಾರು RO ಪ್ಲಾಂಟ್ಸು ಸರ್ಕಾರದ ಅನುದಾನದಲ್ಲಾಗಿದೆ ಅದನ್ನು 70% ರೆಡಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಪಂಚಾಯಿತಿಗಳಲ್ಲಿ ಆಗೋದು ಪಂಚಾಯಿತಿ, ಅದು ತಪ್ಪಿರೋವಂಥದ್ದು EO ಆಫೀಸಲ್ಲಿ ಕೂತ್ಕೊಂಡು ಅದು ಯಾವುದೋ ಒಂದು ಅನುದಾನದಲ್ಲಿ 70-80% ಕರೆಕ್ಟ್ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಅದನ್ನು ಉಪಯೋಗ ಮಾಡಬೇಕು ಅಂತ. ಅದಾದಮೇಲೆ ತದನಂತರ ದಿನಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತೀವಿ. ಸೇಫ್ಟಿ ಮೆಷರ್ಸ್ಗೆ ಲೈಟ್ಸ್ ಎಲ್ಲಿ ಕೇಳ್ತಾರೆ, ಊರಿನ ಮಧ್ಯಭಾಗ ಅವ್ರಿಗೆ ಎಲ್ಲಿ ಕೇಳಿದ್ರೆ ಅಲ್ಲಿ ಊರವ್ರು ಕೇಳೋವಂಥ ಜಾಗದಲ್ಲಿ ಐಮಾಸ್ ಲೈಟ್ ಹಾಕ್ತೀವಿ. ಹಳ್ಳಿಗಳಿಗೆ ರಸ್ತೆ ಅಂದರೆ ಲಿಂಕ್ ರೋಡ್ಸು, ಈ ಹಳ್ಳಿಯಿಂದ ಈ ಹಳ್ಳಿಗೆ ರಸ್ತೆ ಚೆನ್ನಾಗಿಲ್ಲ ಅಂತ ಎಲ್ಲಿ ಹೇಳ್ತಾರೆ, ಸ್ಕೂಲ್ಗೆ ಹೋಗೋ ದಾರಿ, ಹಾಸ್ಪಿಟ್ಲ್ಗೆ ಹೋಗೋ ದಾರಿ, ಟೌನ್ಗೆ ಲಿಂಕ್ ಆಗುವಂಥ ದಾರಿಗಳು ಯಾವ್ಯಾವ ಹೇಳ್ತಾರೆ ಅವೆಲ್ಲ PREDಯಲ್ಲಿ 40 ಕಿಲೋಮೀಟ್ರ್ ನಮಗೆ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಅವಕಾಶ ಕೊಟ್ಟಿರೋದ್ರಿಂದ 41 ಕಿಲೋಮೀಟರ್ಸು ಈಗಾಗಲೇ ನಾವು 60 ಕಿಲೋಮೀಟರ್ಸ್ನ ಕವರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆದ್ಯತೆ ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಕವರ್ ಮಾಡ್ತಾ ಇದ್ದೀವಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.